ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಮಿತ್ರಗಳಿಗೂ ನಮಸ್ಕಾರ. ಸರ್, ಬರೀ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀರಿ, ಒಂದಷ್ಟು ಥಿಯರಿ ಕೂಡ ಕಲಿಸ್ಕೊಡಿ ಸರ್, ಕಾನ್ಸೆಪ್ಟ್ಸ್ ಹೇಳ್ಕೊಡಿ ಅಂತ ಕೆಲವು ಉಪನ್ಯಾಸಕ ಬಂಧುಗಳು ಮತ್ತು ಕೆಲವು ವಿದ್ಯಾರ್ಥಿಗಳು ಮೆಸೇಜ್ ಅನ್ನ ಹಾಕಿದ್ರು, ಮತ್ತೆ ಒಂದಿಬ್ರು ಫೋನ್ ಕೂಡ ಮಾಡಿದ್ರು. ಹೀಗಾಗಿ ಒಂದಷ್ಟು ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಅನ್ನ ಕಲಿಸ್ಕೊಡ್ತಾ ಇದ್ದೀರಿ. ನಿಮ್ಗೆ ಇದಿಷ್ಟ ಆದ್ರೆ ಕಮೆಂಟ್ ಮಾಡಿ, ಮುಂದಕ್ಕೂ ಕೂಡ ಅದನ್ನ ಕಂಟಿನ್ಯೂ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಶನ್ ಥಿಯರಿಯನ್ನ ಕಲಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವಂತ ವಿಚಾರಗಳಿಂದನೇ ಪ್ರಾರಂಭ ಮಾಡೋಣ. ax² ಪ್ಲಸ್ bx ಪ್ಲಸ್ c is equal to 0. This represents quadratic equation under the condition a is not equal to 0 and x is given by minus b plus or minus root of b² minus 4ac divided by 2a. ಇಲ್ಲಿ b² minus 4ac ಅಂತ ಏನಿದೆಯಲ್ಲ ಅದನ್ನು ನಾವು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ, ಡೆಲ್ಟಾ ಅಂತ ಕೂಡ ಕರಿತೀವಿ. ಹೌದಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡಿಸ್ಕ್ರಿಮಿನೆಂಟ್, ರೈಟ್? ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಮೇಲೆ ನಾವು ರೂಟ್ಸ್ ರಿಯಲ್ನಾ ಇಮ್ಯಾಜಿನರಿನಾ ಅಂತ ಡಿಸೈಡ್ ಮಾಡ್ತೀವಿ. ಮೊದಲನೇ, ಇಫ್ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಅಂದ್ರೆ ಡೆಲ್ಟಾ ಗ್ರೇಟರ್ ದೆನ್ 0 ಆದಂತ ಸಂದರ್ಭದಲ್ಲಿ ವಿ ವಿಲ್ ಕಾಲ್ ರೂಟ್ಸ್ ಆಸ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಡಿಸ್ಟಿಂಕ್ಟ್ ಅಂದ್ರೆ ಗೊತ್ತಲ್ವಾ? ಇದೆಲ್ಲ ನಿಮ್ಗೆ ಗೊತ್ತಿರುವಂತ ಫೆಮಿಲಿಯರ್ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇದ್ದೀನಿ. ಇಫ್ ಸಪೋಸ್ ಇಫ್ ಡೆಲ್ಟಾ ಈಸ್ ಈಕ್ವಲ್ ಟು 0, if delta is equal to 0, then roots ಏನಾಗುತ್ತೆ ಹೇಳ್ತೀರಾ? ರೂಟ್ಸ್ ಆರ್ ಈಕ್ವಲ್. ಒಪ್ಕೋತೀರಾ? ಮೂರನೇದು, ಇಫ್ ಡೆಲ್ಟಾ ಈಸ್ ಲೆಸ್ಸರ್ ದೆನ್ 0, ರೂಟ್ಸ್ ಆರ್ ಕಾಂಪ್ಲೆಕ್ಸ್ ಅಥವಾ ಇಮ್ಯಾಜಿನರಿ, ಏನ್ ಬೇಕಾದ್ರೂ ಬಳಸ್ಕೊಳ್ಳಿ. ಇದು ನಿಮಗೆ ಗೊತ್ತಿರುವಂತ ಕಾನ್ಸೆಪ್ಟ್. ಇದೆಲ್ಲ 10th ಸ್ಟ್ಯಾಂಡರ್ಡ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರಿ, ರೈಟ್? ಸಿ, ಕ್ವಾಡ್ರಾಟಿಕ್ ಈಕ್ವೇಶನ್ ರೂಟ್ಗಳನ್ನು ನಾನು ಒಂದನ್ನ ಆಲ್ಫಾ ಅಂತಲೂ ಇನ್ನೊಂದನ್ನ ಬೀಟಾ ಅಂತಲೂ ಬರ್ಕೋತೀನಿ ಅಂತ ಅನ್ಕೊಳ್ಳಿ. ಒಂದು ಆಲ್ಫಾ ಒಂದು ಬೀಟಾ ಅಂತ ಅನ್ಕೊಂಡ್ರೆ ನಿಮ್ಗೆ ಗೊತ್ತಿರ್ತದೆ ಇದು. ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? ಆಲ್ಫಾ ಪ್ಲಸ್ ಬೀಟಾ ಈಸ್ ಸಮ್ ಆಫ್ ದಿ ರೂಟ್ಸ್. ಸಮ್ ಆಫ್ ದಿ ರೂಟ್ಸ್ ವ್ಯಾಲ್ಯೂ ಏನು? ಮೈನಸ್ ಬಿ ಬೈ ಎ. ಒಪ್ಕೋತೀರಾ? ಮೈನಸ್ ಬಿ ಬೈ ಎ. ಅಂಡ್ ಆಲ್ಫಾ ಇಂಟು ಬೀಟಾ ಅಂದ್ರೇನು? ಪ್ರಾಡಕ್ಟ್ ಆಫ್ ದಿ ರೂಟ್ಸ್. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನು? ಸಿ ಬೈ ಎ. ಇದು ನಿಮಗೆ ಖಂಡಿತವಾಗಿಯೂ ಗೊತ್ತಿರುವಂತ ವಿಚಾರಣೆ ಆಗಿರ್ತದೆ, ಹೌದಾನೆ? ರೈಟ್? ಸೊ ನಿಮ್ಗೆ ಗೊತ್ತಿರುವಂತ ವಿಚಾರಣೆ ಇದು. ಆಮೇಲೆ ಯಾವಾಗ್ಲೂ ಈಕ್ವೇಶನ್ ಫಾರ್ಮ್ಡ್ ಬೈ ದ ರೂಟ್ಸ್ ಅಂದ್ರೆ ರೂಟ್ಸ್ ಗೊತ್ತಿದ್ರೆ ಈಕ್ವೇಶನ್ ಹೇಗೆ ಫಾರ್ಮ್ ಮಾಡಬೇಕು? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು 0. ಅದನ್ನು ಹೇಗೆ ಬರೀತೀರಿ? x² ಮೈನಸ್ ಏನಂತ ಬರೀತೀರಿ? x² ಮೈನಸ್ sum of the roots, that is alpha plus beta into x plus product of the roots is equal to 0. ಹೌದಲ್ವಾ? ಸಮ್ ಆಫ್ ದಿ ರೂಟ್ಸ್ ಇಲ್ಲಿಂದ ಬಂತು, ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಇಲ್ಲಿಂದ ಬಂತು, ಹೌದಲ್ವಾ? ಇದೆಲ್ಲ ನಿಮಗೆ ಗೊತ್ತಿರುವ ವಿಚಾರಗಳೇ ಆಗಿದೆ. ಏನು ಹೊಸದನ್ನ ಏನು ಹೇಳ್ತಾ ಇಲ್ಲ. ನಿಮ್ಗೇನು ಗೊತ್ತಿದೆ ಅದರದ್ದು ಬರೀ ಒಂದು ರಿವಿಷನ್ ಅಷ್ಟೇ. ಗೊತ್ತಿರುವ ವಿಚಾರದಿಂದ ಮುಂದಕ್ಕೆ ಹೋಗೋಣ, ರೈಟ್? ಓಕೆ, ನೆಕ್ಸ್ಟ್ ಶೀಟ್ ತಗೊಳ್ತೀನಿ. ಏನದು? ಈಗ ಕನ್ಸಿಡರ್ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮೊದಲನೇದು ಡೆಲ್ಟಾ ಗ್ರೇಟರ್ ದೆನ್ 0. ಏನಪ್ಪ ರೂಟ್ಸು? ರಿಯಲ್ ರೂಟ್ಸ್, ಹೌದಾ? ರೈಟ್? ಡೆಲ್ಟಾ ಈಸ್ ಈಕ್ವಲ್ ಟು 0. ಇದು ಗೊತ್ತಿರೋದು, ಈಗ ತಾನೇ ಡಿಸ್ಕಸ್ ಮಾಡಿದ್ದೀವಿ. ಡೆಲ್ಟಾ
ಈಸ್ ಈಕ್ವಲ್ ಟು 0. ಇದೇನು ಅನ್ರಿಯಲ್ ರೂಟ್ಸ್ ಎಲ್ಲ, ಇದು ರಿಯಲ್ಲೇನೆ ಮತ್ತು ಈಕ್ವಲ್ ರೂಟ್ಸ್, ರಿಯಲ್ ಆ್ಯಂಡ್ ಈಕ್ವಲ್. ಈ ಮೂರನೇದು ಇದೆಯಲ್ಲ, ಇದು ಇದ್ರ ಬಗ್ಗೆನೇ ಇವಾಗ ಮಾತಾಡ್ತಾ ಇದ್ದೀನಿ. ಏನದು? ಡೆಲ್ಟಾ ಈಸ್ ನೆಗೆಟಿವ್. ಡೆಲ್ಟಾ ನೆಗೆಟಿವ್ ಆದಂತಹ ಸಂದರ್ಭಗಳಲ್ಲಿ ರೂಟ್ಸ್ ಆರ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅನ್ನೋದು ಒಳ್ಳೆ ಪದನೇ, ಇಮ್ಯಾಜಿನರಿ ಅನ್ನೋದಕ್ಕಿಂತ. ರೂಟ್ಸ್ ಆರ್ ಕಾಂಪ್ಲೆಕ್ಸ್. ಇವಾಗ ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. ಅಸ್ಯೂಮ್ ದಟ್ ರೂಟ್ಸ್ ಆರ್ ಕಾಂಪ್ಲೆಕ್ಸ್. ಲೆಟ್ ಪಿ ಪ್ಲಸ್ ಐ ಕ್ಯೂ ಈಸ್ ಒನ್ ರೂಟ್. ಒನ್ ರೂಟ್, ಡೆಫಿನೆಟ್ಲಿ, ನೋ ಡೌಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್. ಪಿ ಪ್ಲಸ್ ಐ ಕ್ಯೂ ಅಂತ ಹೇಳಿದ್ರೆ ದ ರೂಟ್ಸ್ ಆರ್ ಇಮ್ಯಾಜಿನರಿ ರೂಟ್ಸ್, ಹೌದ್ ತಾನೆ? ಅಥವಾ ಕಾಂಪ್ಲೆಕ್ಸ್ ರೂಟ್, ಇಮ್ಯಾಜಿನರಿ ರೂಟ್ಸ್. ಪಿ ಪ್ಲಸ್ ಐ ಕ್ಯೂ ಈಸ್ ಒನ್ ರೂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ಅವಾಗ ಕಣ್ಣು ಮುಚ್ಕೊಂಡು ಇನ್ನೊಂದು ರೂಟ್ ಏನಾಗುತ್ತೆ? ಪಿ ಮೈನಸ್ ಐ ಕ್ಯೂ ಈಸ್ ಅನದರ್ ರೂಟ್, ಹೌದಲ್ವಾ? another root of the same quadratic equation. ಹೌದಲ್ವಾ? ಸೊ ರಿಮೆಂಬರ್, ಇವೆರಡನ್ನು ಆಡ್ ಮಾಡಿದ್ರೆ ಏನ್ ಬರ್ತದೆ? ಸಮ್ ಆಫ್ ದಿ ರೂಟ್ಸ್ ಈಸ್ 2p. 2p is a real number. Product of the roots ಏನು? p square, p plus iq into p minus iq, p square plus q square, that is product of the roots, right? And ಇದೆರಡಕ್ಕೂ ರಿಲೇಷನ್ ಏನು? ಇದೆರಡು ಏನ್ ರಿಲೇಷನ್? ದೇ ಆರ್ ಕಾಂಜುಗೇಟ್ ಆಫ್ ಈಚ್ ಅದರ್, ಹೌದಲ್ವಾ? ಒಂದಕ್ಕೊಂದು ಕಾಂಜುಗೇಟ್ ಅಂತ ಕರಿತೀವಿ. ಒಂದನ್ನ ಝೆಡ್ ಅಂತ ಬರೆದ್ರೆ ಇನ್ನೊಂದನ್ನ ಕಾಂಪ್ಲೆಕ್ಸ್ ನಂಬರ್ ಪ್ರಕಾರ ಏನ್ ಬರೀಬೇಕು? ಝೆಡ್ ಬಾರ್ ಅಂತ ಬರೀಬೇಕು, ಹೌದ್ ತಾನೆ? ಇದೇನಾಯ್ತು? ಝೆಡ್ ಪ್ಲಸ್ ಝೆಡ್ ಬಾರ್ ಆಯ್ತು. ಇದೇನಾಯ್ತು? ಝೆಡ್ ಝೆಡ್ ಬಾರ್ ಆಯ್ತು, ಹೌದ್ ತಾನೆ? ರೈಟ್? ಸೊ ನಿಮ್ಗೆ ಕಾಂಪ್ಲೆಕ್ಸ್ ನಂಬರ್ ಕೂಡ ಇದನ್ನ ತುಂಬಾ ಬಳಸ್ತೀವಿ, ರೈಟ್? ಸೊ ಮತ್ತೆ ಇವಾಗ ಮುಂದೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣ. ಪರ್ಟಿಕ್ಯುಲರ್ ಕೇಸಸ್ ಬಗ್ಗೆ ಮಾತಾಡೋಣ. ಪರ್ಟಿಕ್ಯುಲರ್ ಕೇಸಸ್ ಬಗ್ಗೆ ಇವಾಗ ಮಾತಾಡ್ತಾ ಇದ್ದೀನಿ, ರೈಟ್? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಸಪೋಸ್ ಮೊದಲನೇ ಕೇಸು ಎ ಈಸ್ ಈಕ್ವಲ್ ಟು 0 ಅಂದ್ರೆ ದಿಸ್ ಬಿಕಮ್ ಎ ಲೀನಿಯರ್ ಈಕ್ವೇಶನ್. ಇದನ್ನ ನೀವು ಒಪ್ಕೋತೀರಿ. ಯಾಕೆ? ಎ ಈಸ್ ಈಕ್ವಲ್ ಟು 0 ಆದ್ರೆ ಎ ಇರೋದಿಲ್ಲ, ಬಿ ಎಕ್ಸ್ ಪ್ಲಸ್ ಸಿ ಆಗ್ಬಿಡುತ್ತೆ ಅಲ್ವಾ? ಬಿ ಎಕ್ಸ್ ಪ್ಲಸ್ ಸಿ ನಮಗೆ ಲೀನಿಯರ್ ಈಕ್ವೇಶನ್ ಅಂತಾನೆ ಕರಿತೀವಿ ನಾವು. ಅದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ, ನೋ ಲಾಂಗರ್ ಕ್ವಾಡ್ರಾಟಿಕ್. ಕರೆಕ್ಟ್? ಇದು ಕ್ವಾಡ್ರಾಟಿಕ್ ಅಲ್ಲ, ಇದು ಲೀನಿಯರ್. ಅದು ಸಪೋಸ್ ಬಿ ಇಸ್ ಈಕ್ವಲ್ ಟು 0 ಆದ್ರೆ ಏನಾಗ್ತದೆ ಹೇಳ್ತೀರಾ? ಬಿ ಇಸ್ ಈಕ್ವಲ್ ಟು 0 ಅವಾಗ ಏನಾಗುತ್ತೆ ಹೇಳಿ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಇದು ತುಂಬಾ ಕ್ರೂಷಿಯಲ್ ವಿಚಾರ ಇದು. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಯಾಕೆಂದ್ರೆ ಬಿ 0 ಅಲ್ವಾ? ಇಲ್ಲಿ ಸಪೋಸ್ ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಇಫ್ ಎ ಪಾಸಿಟಿವ್ and C positive or A negative and C negative. A negative into C negative ಅಂದ್ರೆ ಏನು? AC positive, product of two negatives is positive. AC ಏನಾದ್ರು ಪಾಸಿಟಿವ್ ಆಗ್ಬಿಟ್ರೆ ಈ ರೂಟ್ಸ್ ಏನಾಗುತ್ತೆ ಇಂಥ ಸಂದರ್ಭದಲ್ಲಿ? ರೈಟ್? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0, x square is equal to minus c by a. X square is negative number, therefore roots are ಏನು? ಇಮ್ಯಾಜಿನರಿ. ನೋಡಿ ಎಷ್ಟು ಸೂಕ್ಷ್ಮ ಇದು ಅಲ್ವಾ? ರೂಟ್ಸ್ ಆರ್ ಇಮ್ಯಾಜಿನರಿ. ಅಕಸ್ಮಾತ್ ಟೇಕ್ ಅನದರ್ ಕೇಸ್. ಏನಿದು ಕೇಸು ನೋಡಿ? ಎ ಇಂಟು ಸಿ ಈಸ್ ನೆಗೆಟಿವ್ ಅಂದ್ರೆ ಎ ಪಾಸಿಟಿವ್ ಸಿ ನೆಗೆಟಿವ್, ಅಥವಾ ಎ ನೆಗೆಟಿವ್ ಸಿ ಪಾಸಿಟಿವ್, ಎರಡು ಕೂಡ ಪ್ರಾಡಕ್ಟ್ ಎ ಸಿ ನೆಗೆಟಿವ್.
ಎ ಸಿ ನೆಗೆಟಿವ್ ಇರುವಂತಹ ಸಂದರ್ಭದಲ್ಲಿ ಯು ವಿಲ್ ಗೆಟ್ ಎ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಸಿ, ಹೌದಾನೆ? ಅಥವಾ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ. ಇದು ನೆಗೆಟಿವ್ ಇರೋದ್ರಿಂದ ಇದ್ರ ಕೋಶೆಂಟ್ ಪಾಸಿಟಿವ್ ಆಗೇ ಆಗುತ್ತೆ. ಇಂಥ ಸಂದರ್ಭದಲ್ಲಿ ರೂಟ್ಸ್ ಆರ್ ಏನಾಗುತ್ತೆ? ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಆಪೋಸಿಟ್, ಹೌದಾನೆ? ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಸೈನ್. ಮ್ಯಾಗ್ನಿಟ್ಯೂಡಲ್ಲಿ ಈಕ್ವಲ್ ಬಟ್ ಸೈನಲ್ಲಿ ಆಪೋಸಿಟ್, ಹೌದಲ್ವಾ? ರೈಟ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. 3x square minus let us say 12 is equal to 0 ಅಂತಿದ್ರೆ x square is equal to 4 ಆಯಿತು, x is equal to plus or minus 2. ಸೊ ಇದೇನಿದು? ದೇ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್, ಹೌದಲ್ವಾ? ಈ ಕೇಸಲ್ಲಿ ನಾವೇನು ಮಾಡ್ತೀವಿ? ದೇ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್, ರೈಟ್? ಸೊ ಇದು ಒಂದು ಯಾವುದು? ವೆನ್ ಬಿ ಈಸ್ ಈಕ್ವಲ್ ಟು 0 ಏನಾಗತ್ತೆ ಅಂತ, ರೈಟ್? ಬಿ ಈಸ್ ಈಕ್ವಲ್ ಟು 0 ಆದರೆ ಸಪೋಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0ನಲ್ಲಿ ಅಪ್ಪಿತಪ್ಪಿ ಏನಾದರೂ ಸಿ 0 ಆಗ್ಬಿಟ್ರೆ ಏನಾಗ್ತದೆ ಅಂತ ಕ್ವಶನ್. ಸಪೋಸ್ ಸಿ ಈಸ್ ಈಕ್ವಲ್ ಟು 0 ಆದರೆ ಏನಾಗ್ತದೆ ಕ್ವಶನ್ ಮಾರ್ಕ್. ಸಿ ಏನಾದ್ರು 0 ಆದರೆ ಒನ್ ರೂಟ್ ಶುಡ್ ಬಿ 0, ಒಪ್ಕೋತೀರಾ? ಯಾಕೆ ಹೇಳಿ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಈಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು 0 ಇಸ್ ಒನ್ ರೂಟ್ ಅಂಡ್ ಎಕ್ಸ್ ಈಸ್ ಈಕ್ವಲ್ ಟು ಇನ್ನೊಂದು ರೂಟ್ ಏನಾಗುತ್ತೆ? ಮೈನಸ್ ಬಿ ಬೈ ಎ. ಕರೆಕ್ಟ್? ಎಕ್ಸ್ ಈಸ್ ಈಕ್ವಲ್ ಟು 0 ಅಂಡ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಡು ಯು ಅಗ್ರಿ ವಿತ್ ಮೀ? ರೈಟ್. ನೆಕ್ಸ್ಟ್ ಇದೇ ಕ್ವಶನ್ ಅನ್ನ ಇನ್ನೊಂದು ಥರ ಕೇಳ್ತೀನಿ. ಸಪೋಸ್ ಇಫ್ ಎ ಈಸ್ ಈಕ್ವಲ್ ಟು ಸಿ ಆಯಿತು, ಅವಾಗ ಏನಾಗುತ್ತೆ ನೋಡಿ? 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 3 ಈಸ್ ಈಕ್ವಲ್ ಟು 0 ಅಂತ ಅನ್ಕೊಂಡ್ಬಿಡಿ. ಅವಾಗ ಏನಾಗುತ್ತೆ ಗೊತ್ತಾ? ರೂಟ್ಸ್ ಆರ್ ರೆಸಿಪ್ರೋಕಲ್ ಆಫ್ ಈಚ್ ಅದರ್ ಅಂಡರ್ ದ ಕಂಡೀಷನ್ ಡೆಲ್ಟಾ ಗ್ರೇಟರ್ ದೆನ್ 0 ಇರುವಾಗ. ರೂಟ್ಸ್ ಆರ್ ರೆಸಿಪ್ರೋಕಲ್. ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ರೂಟ್ಸ್ ಆರ್ ರೆಸಿಪ್ರೋಕಲ್ ಆಫ್ ಈಚ್ ಅದರ್, ರೈಟ್? ಸೊ ಒಂದು ಆಲ್ಫಾ ಆದರೆ ಇನ್ನೊಂದು 1/α ಆಗಿರ್ತದೆ ಅಂಡರ್ ದ ಕಂಡೀಷನ್ ಎ ಈಸ್ ಈಕ್ವಲ್ ಟು ಸಿ, ರೈಟ್? ಸೊ ಫೈನ್. ಸೊ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ತಿಳ್ಕೊಳ್ಳಿ. ಸಿ, ಕನ್ಸಿಡರ್ ದಟ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ದಿಸ್ ಹ್ಯಾಸ್ ಗಾಟ್ ರೂಟ್ಸ್ ಆಲ್ಫಾ ಅಂಡ್ ಬೀಟಾ. ಹಾಗಿದ್ರೆ ಹೊಸ ಈಕ್ವೇಶನ್ ಸಿ ಎಕ್ಸ್ ಸ್ಕ್ವೇರ್, ಹಾಗಿದ್ರೆ ಹೊಸ ಈಕ್ವೇಶನ್ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಈಸ್ ಈಕ್ವಲ್ ಟು 0ದು ರೂಟ್ಸ್ ಏನಿರುತ್ತೆ ಗೊತ್ತಾ? ರೂಟ್ಸು 1/α, 1/β ಇರ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್, ಬಹುಶಃ ನಿಮ್ಗೆ ಇದು ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಫಾಸ್ಟ್ ಆಗ್ತಾ ಇದ್ರೆ ದಯಮಾಡಿ ಕ್ಷಮಿಸಿ. ರೈಟ್. ಕನ್ಸಿಡರ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ನಾನೇನು ಮಾಡ್ತಾ ಇದ್ದೀನಿ? ರೈಟ್, ಈ ಕ್ವಾಡ್ರಾಟಿಕ್ ಈಕ್ವೇಶನ್ ವೇರಿಯಸ್ ಕಂಡೀಷನ್ಗಳ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ನೋಡಿ, ಈ ಕೇಸ್ ತಗೊಳ್ಳಿ. ಎ ಪಾಸಿಟಿವ್ ಇದ್ದು ಬಿ ಪಾಸಿಟಿವ್ ಇದ್ದು ಸಿ ಪಾಸಿಟಿವ್ ಇದ್ರೆ, ರೈಟ್? ಎ ಪಾಸಿಟಿವ್ ಇದ್ದು ಬಿ ಪಾಸಿಟಿವ್ ಇದ್ದು ಸಿ ಪಾಸಿಟಿವ್ ಇದ್ರೆ ಏನಾಗ್ತದಪ್ಪ? ರೈಟ್, ಏನಾಗ್ತದೆ ಹೇಳ್ತೀರಾ? ನೋಡಿ, ಎ ಎಕ್ಸ್ ಸ್ಕ್ವೇರ್ ಇಲ್ಲಿ ಎ ಪಾಸಿಟಿವ್, ಎಕ್ಸ್ ಸ್ಕ್ವೇರ್ ಕೂಡ ಪಾಸಿಟಿವ್,
ಬಿ ಎಕ್ಸ್ ಸ್ಕ್ವೇರ್, ಇಲ್ಲಿ ಬಿ ಪಾಸಿಟಿವ್, ಈ ಪಾಸಿಟಿವ್ ಎಲ್ಲ ಇಲ್ಲಿ ಬರ್ಕೊಂಡು ಹೋಗ್ತಾನೆ, ಇದು ಪಾಸಿಟಿವ್. ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ತಾನೆ, ಏನಿದ್ರು ಪಾಸಿಟಿವ್, ಎಕ್ಸ್ ನೆಗೆಟಿವ್ ಆದ್ರೂ ಪಾಸಿಟಿವ್. ಸೊ ಬಿ ಪಾಸಿಟಿವ್, ಇಲ್ಲಿ ಎಕ್ಸ್ ಬರಿತಾ ಇದ್ದೀನಿ ಹಾಗೆ ಬಿಟ್ಕೋತೀನಿ, ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ನಲ್ಲಿ ಇಲ್ಲಿ ಸಿ ಕೂಡ ಪಾಸಿಟಿವ್. ಇಷ್ಟೆಲ್ಲ ಪಾಸಿಟಿವ್ ನ ಈಕ್ವೇಟ್ ಮಾಡೋದಕ್ಕೆ 0ಗೆ ಸಾಧ್ಯನೇ ಇಲ್ಲ. ಆದ್ರಿಂದ ಎಕ್ಸ್ ಮಸ್ಟ್ ಬಿ ನೆಗೆಟಿವ್. ರಿಮೆಂಬರ್ ದಿಸ್, ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದು. ಎಕ್ಸ್ ನೆಗೆಟಿವ್ ಆಗ್ಲೇಬೇಕು, ಇಲ್ಲದಿದ್ರೆ ಸಾಧ್ಯನೇ ಇಲ್ಲ. ಎ ಪಾಸಿಟಿವ್, ಬಿ ಪಾಸಿಟಿವ್, ಸಿ ಪಾಸಿಟಿವ್ ಅಂತ ಹೇಳಿದ್ರೆ ರೈಟ್, ಎಕ್ಸ್ ಮಸ್ಟ್ ಬಿ ನೆಗೆಟಿವ್. ರೈಟ್, ಎಕ್ಸ್ ನೆಗೆಟಿವ್ ಅಂದ್ರೆ ಏನಂತ ಅರ್ಥನಪ್ಪ? ಎಕ್ಸ್ ನೆಗೆಟಿವ್ ಅಂದ್ರೆ ಬೋತ್ ರೂಟ್ಸ್ ಆರ್ ನೆಗೆಟಿವ್. ಬೋತ್ ರೂಟ್ಸ್ ಆರ್ ನೆಗೆಟಿವ್. ಹಾಗಿದ್ರೆ ಇನ್ನೊಂದು ಕಂಡೀಷನ್ ಹೇಳ್ತೀನಿ, ಇನ್ನೊಂದು ಕಂಡೀಷನ್ ಚೆನ್ನಾಗಿದೆ. ಎ ನೆಗೆಟಿವ್, ಬಿ ನೆಗೆಟಿವ್, ಸಿ ನೆಗೆಟಿವ್ ಆದಾಗ ಏನಾಗುತ್ತೆ? ಎ ನೆಗೆಟಿವ್, ಬಿ ನೆಗೆಟಿವ್, ಸಿ ನೆಗೆಟಿವ್ ಆದಾಗ ಏನಾಗತ್ತೆ ಗೊತ್ತಾ? ತಿರ್ಗಾ ಇದೇ ಕಂಡೀಷನ್ ಬರುತ್ತೆ. ಯಾಕೆ ಹೇಳಿ? ಎ ನೆಗೆಟಿವ್ ನೋಡಿ, ತಿರ್ಗಾ ಬರಿತಾ ಇದ್ದೀನಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರಿತಾ ಇದ್ದೀನಿ, ಈಸ್ ಈಕ್ವಲ್ ಟು 0 ಅಂತ ಬರಿತಾ ಇದ್ದೀನಿ. ಇಲ್ಲಿ ಎ ನೆಗೆಟಿವ್, ಬಿ ನೆಗೆಟಿವ್, ಸಿ ನೆಗೆಟಿವ್. ಈ ನೆಗೆಟಿವ್ ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ? ಪಾಸಿಟಿವ್ ಮಾತ್ರ ಉಳ್ಕೊಳ್ಳುತ್ತೆ. ಎ ಪಾಸಿಟಿವ್, ಬಿ ಪಾಸಿಟಿವ್, ಸಿ ಪಾಸಿಟಿವ್, ಎಕ್ಸ್ ಸ್ಕ್ವೇರ್ ಬೈ ಡಿಫಾಲ್ಟ್ ಪಾಸಿಟಿವ್. ಆವಾಗ ಕಣ್ಣು ಮುಚ್ಕೊಂಡು ನೀವು ಎಕ್ಸ್ ನೆಗೆಟಿವ್ ಅಂತಾನೆ ಬರಿಬಹುದು. ಎಕ್ಸ್ ನೆಗೆಟಿವ್ ಅಂತ ಹೇಳಿದ್ರೆ ಬೋತ್ ದಿ ರೂಟ್ಸ್ ಆರ್ ನೆಗೆಟಿವ್, ಜಸ್ಟ್ ಲೈಕ್ ದಿಸ್. ಹೌದಲ್ವಾ? ಇದು ಎ ಪಾಸಿಟಿವ್, ಬಿ ಪಾಸಿಟಿವ್, ಆಮೇಲೆ ಎ ನೆಗೆಟಿವ್, ಬಿ ನೆಗೆಟಿವ್ ಅಂಡ್ ಸಿ ನೆಗೆಟಿವ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ತಗೊಳ್ಳಿ, ಎ ಪಾಸಿಟಿವ್, ಸಿ ನೆಗೆಟಿವ್. ಎ ಪಾಸಿಟಿವ್, ಸಿ ನೆಗೆಟಿವ್. ಎ ಪಾಸಿಟಿವ್, ಸಿ ನೆಗೆಟಿವ್ ಅಂದ್ರೆ ಏನ್ ಗೊತ್ತಾ? ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನಾಗುತ್ತೆ? ಪ್ರಾಡಕ್ಟ್ ಆಫ್ ದಿ ರೂಟ್ಸ್, ಇದು ಪಿ, ಇದು ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಈಸ್ ಈಕ್ವಲ್ ಟು ಸಿ ಬೈ ಎ, ಅಂದ್ರೆ ವಿಚ್ ಇಸ್ ನೆಗೆಟಿವ್. ಯಾಕೆಂದ್ರೆ ಎ ಪಾಸಿಟಿವ್, ಸಿ ನೆಗೆಟಿವ್ ಅಂದ್ರೂ ಒಂದೇ, ಎ ನೆಗೆಟಿವ್, ಬಿ ಸಿ ಪಾಸಿಟಿವ್ ಕಂಡೀಷನ್ ಒಂದೇ. ಹೌದಾನೆ? ಎ ನೆಗೆಟಿವ್, ಸಿ ಪಾಸಿಟಿವ್ ಕಂಡೀಷನ್ ಕೂಡ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಇಸ್ ನೆಗೆಟಿವ್. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ನೆಗೆಟಿವ್ ಅಂತ ಹೇಳಿದ್ರೆ ರೂಟ್ಸ್ ಮಸ್ಟ್ ಬಿ ಆಫ್ ಆಪೋಸಿಟ್ ಸೈನ್. ಡು ಯು ಅಗ್ರಿ ವಿತ್ ಮೀ? ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ನೆಗೆಟಿವ್. ಸಿ, ಆಲ್ಫಾ ಇಂಟು ಬೀಟಾ ಈಸ್ ನೆಗೆಟಿವ್. ಇಫ್ ಆಲ್ಫಾ ಪಾಸಿಟಿವ್ ಆದ್ರೆ ಬೀಟಾ ನೆಗೆಟಿವ್ ಆಗಬೇಕು, ಬೀಟಾ ಪಾಸಿಟಿವ್ ಆದ್ರೆ ಆಲ್ಫಾ ನೆಗೆಟಿವ್ ಆಗಬೇಕು. ರೈಟ್? ಸೊ ದಟ್ ಕ್ಲಿಯರ್ಲಿ ಸೇಸ್ roots are of opposite sign. Roots are of opposite sign. Sorry. Roots are opposite sign. Correct? Right. ಇದೊಂದು ಕಾನ್ಸೆಪ್ಟ್ ಹೇಳ್ಬಿಟ್ಟು ಈ ಒಂದು ಭಾಗವನ್ನ ನಿಲ್ಸೋಣ. ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಎ ಪಾಸಿಟಿವ್, ಬಿ ನೆಗೆಟಿವ್, ಸಿ ಪಾಸಿಟಿವ್, ಬಿ ನೆಗೆಟಿವ್, ಸಿ ಪಾಸಿಟಿವ್. ಅಥವಾ ಇದ್ರದ್ದು ರಿವರ್ಸ್ ಏನದು? ಎ ನೆಗೆಟಿವ್, ಬಿ ಪಾಸಿಟಿವ್, ಸಿ ನೆಗೆಟಿವ್. ರೈಟ್? ಇಂಥ ಸಂದರ್ಭಗಳಲ್ಲಿ ಎರಡೂ ರೂಟ್ ಪಾಸಿಟಿವ್ ಅಂತ ನನ್ನ ವಾದ. ನೋಡಿ ಹೇಗಾಗತ್ತೆ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಎ ಪಾಸಿಟಿವ್ ಅಂತೆ, ಪಾಸಿಟಿವ್ ಬರಿತಾ ಇದ್ದೀನಿ, ಆಯ್ತಾ? ಬಿ ನೆಗೆಟಿವ್ ಅಂತೆ, ಇಲ್ಲಿ ನೆಗೆಟಿವ್ ಬರಿತಾ ಇದ್ದೀನಿ. ಸಿ ಪಾಸಿಟಿವ್ ಅಂತೆ, ಪಾಸಿಟಿವ್ ಬರಿತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಎನಿವೆ ಪಾಸಿಟಿವ್ ಆಗಿದೆ. ಇದು ಪಾಸಿಟಿವ್ ಪ್ಲಸ್ ನೆಗೆಟಿವ್ ಪ್ಲಸ್ ಪಾಸಿಟಿವ್ ಹೀಗೆ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮಗೆ ಎಕ್ಸ್ ಪಾಸಿಟಿವ್ ಆಗಿರಲೇಬೇಕು. ಯಾಕೆಂದ್ರೆ ಈ ಪಾಸಿಟಿವ್ ಈ ನೆಗೆಟಿವ್ ಸೇರಿಸಿದ್ರೆ 0 ಆಗ್ಬೇಕಂದ್ರೆ
ಇದ್ರ ಪಕ್ಕದಲ್ಲಿರೋ ಎಕ್ಸ್ ಇವಾಗ ನೆಗೆಟಿವ್ ಆಗಿರ್ಲೇಬೇಕು. ಹೌದಲ್ವಾ? ಅರ್ಥ ಆಯ್ತಲ್ವಾ? ರೈಟ್, ಪಕ್ಕದಲ್ಲಿರೋ ಎಕ್ಸ್ ಪಾಸಿಟಿವ್ ಆಗಿದ್ರೆ ಮಾತ್ರ ಪಾಸಿಟಿವ್ ಇಂಟು ನೆಗೆಟಿವ್ ರೈಟ್. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಫಾಸ್ಟ್ ಆಯ್ತು ಅಂದ್ರೆ ಕ್ಷಮಿಸಿ. ನಿಮಗೆ ಈ ಪಾಠ ಇಷ್ಟ ಆಗಿದ್ರೆ ಒಂದ್ಸತಿ ರೆಸ್ಪಾಂಡ್ ಮಾಡಿ, ಸರ್ ನನ್ಗೆ ಇನ್ನೊಂಚೂರು ಇಂಪಾರ್ಟೆಂಟ್ ಕಲಿಸ್ಕೊಡಿ ಅಂತ ಹೇಳಿದ್ರೆ ನಾನು ಖಂಡಿತ ಕಲಿಸ್ಕೊಡ್ತೀನಿ. ನೀವು ಇದರಲ್ಲೂ ಹಾಕ್ಬೋದು, ಎಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ರೈಟ್. ಕಮೆಂಟ್ ಹಾಕಿ, ಇಲ್ಲಾಂದರೆ ಈ ನಂಬರ್ಗೆ, ಬಾಬು ಅನ್ನೋ ನಂಬರ್ಗೆ ನೀವು ದಯಮಾಡಿ ಮೆಸೇಜ್ ಮಾಡಿ. ಆತ್ಮೀಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೆಕ್ಸ್ಟ್ ಟೈಮ್ ಭೇಟಿಯಾದಾಗ ಬಹುಶಃ ನಾನು ನಿಮಗೆ ಇನ್ನೊಂದಷ್ಟು ಕಾನ್ಸೆಪ್ಟ್ಸನ್ನು ಕಲಿಸುವ ವಿನಮ್ರವಾದ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತೆ ಕಡೆಯ ಮಾತು, ಎಲ್ಲರೂ ಮನುಷ್ಯರೇ, ನಾನು ಕೂಡ ಮನುಷ್ಯನೇ ನಿಮ್ಮ ಹಾಗೆ. ತಪ್ಪುಗಳಾಗೋದು ಸಹಜ. ತಪ್ಪುಗಳಿದ್ರೆ ತಿದ್ದುವ ಎಲ್ಲ ಅಧಿಕಾರ ನಿಮಗಿದೆ. ಯಾಕೆಂದ್ರೆ ನಾವೆಲ್ಲರೂ ನಿಮ್ಮ ಪ್ರೀತಿಯ ಋಣದಲ್ಲಿದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.